ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ಇನ್ನು ಈ ಮುಂಚೆ ಗಟ್ಟಿಮೇಳ ಧಾರಾವಾಹಿ ಬಿಟ್ಟರೆ ಬೇರೆ ಯಾವ ಧಾರಾವಾಹಿ ಕೂಡ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ಹಿಂದಿಕ್ಕಲು ಸಾಧ್ಯವಾಗಿಲ್ಲ. ಆದರೆ ಈಗ 3 ವಾರಗಳಿಂದ ಲಕ್ಷ್ಮೀ ನಿವಾಸ ಧಾರಾವಾಹಿಯು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ಹಿಂದಾಕಿ ನಂಬರ್ 1 ಸ್ಥಾನ ಪಡೆದಿದೆ. ಇದರಿಂದ ಗೊತ್ತಾಗುತ್ತದೆ ವೀಕ್ಷಕರಿಗೆ ಜಯಂತ್ ಜಾನ್ವಿ ಹಾಗೂ ಸಿದ್ದೇಗೌಡರು ಹಾಗೂ ಭಾವನಾರವರ ಸ್ಟೋರಿ ಇಷ್ಟ ಆಗಿದೆ ಅಂತ. ಮೊದಲು ಜಾನ್ವಿ ಹಾಗೂ ಜಯಂತ್ ಜೋಡಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದರೆ ಅವರಿಬ್ಬರ ಮದುವೆಯ ನಂತರ ಜಯಂತ್ನ ವರ್ತನೆ ಕಂಡು ವೀಕ್ಷಕರು ಬೇಸರಗೊಂಡಿದ್ದಾರೆ. ಜಯಂತ್ಗೆ ಜಾನು ನನಗಿಂತ ಜಾಸ್ತಿ ಬೇರೆ ಯಾರ ಹತ್ರನೂ ಕ್ಲೋಸ್ ಆಗಬಾರದು ಎಂಬ ಮನಸ್ಥಿತಿ. ಆದರೆ ವಿಶ್ವ ಜಾನುನ ಬೆಸ್ಟ್ ಫ್ರೆಂಡ್. ಕಾಲೇಜಿಗೆ ಹೋದ ಮೇಲೆ ಜಾನು ವಿಶ್ವನ ಭೇಟಿಯಾಗುತ್ತಾಳೆ. ಅದು ಗ್ಯಾರಂಟಿ ಜಯಂತ್ ಅಬ್ಸರ್ವ್ ಮಾಡುತ್ತಾನೆ ಹಾಗೂ ಜಯಂತ್ ವಿಶ್ವನಿಗೆ ತೊಂದರೆ ಕೊಟ್ಟೇ ಕೊಡುತ್ತಾನೆ. ಏಕೆಂದರೆ ಈಗಾಗಲೇ ಧಾರಾವಾಹಿಯಲ್ಲಿ ತೋರಿಸಿರೋ ಹಾಗೆ ಜೋಯಿಸರು ವಿಶ್ವಗೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಆ ಕಾರಣದಿಂದ